ಅಲ್ಲ, ನನ್ನ ಮಗಳು ಆ ದೆಯ್ಯದ ಮನೆಗೆ ನೀನೇ ಸೇರ್ಕೊಬಿಟ್ಟವಳೆ. ಅದೇನಾಯ್ತೋ ಏನು ಕತೆಯೋ ಒಂದೂ ಗೊತ್ತಿಲ್ಲ. ಇನ್ನೊಂದು ಸೊಸೆ ಮಾತು ಕಟ್ಕೊಂಡು ನನ್ನ ಮಗಳಿಗೆ ನೀನೆಯ ಮನೆ ಮಾರ್ಬಿಟ್ಟೆ. ಒಂದೇ ಒಂದು ಕಿತ ಹೋಗ್ಬಿಟ್ಟು ನನ್ನ ಮಗಳಿಗೆ ಆ ವಿಷಯನ ಹೇಳ್ಬಿಟ್ಟು ಬಂದ್ಬಿಡ್ಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಆಮೇಕಿಂದ ಏನಾರು ಹೆಚ್ಚು ಕಮ್ಮಿ ಆದರೆ ಅವಳು ನನ್ನ ಮಗಳೇ, ಇವರು ನನ್ನ ಮಕ್ಕಳೇ, ಎಲ್ಲನೂ ಒಂದೇ ಅಲ್ವೇ. ಸರಿ ಸರಿ, ಹಂಗೆ ಮಾಡೋಣ. ಇವಾಗ ಹೋಗ್ಬಿಟ್ಟು ನನ್ನ ಮಗಳಿಗೆ ಏನಾಯಿತು ಎತ್ತ ಅಂತ ಒಂದು ಮಾತು ಕೇಳ್ಕೊಂಬಿಟ್ಟು ಬಂದುಬಿಡೋಣ. ಮಗಳೇ 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 ಮಗಳೇ, ಸಂದಕ್ಕಿದ್ಯೇನವ? ಸಂದಕ್ಕಿದ್ಯಾ? ಹೂ ಕಣಮ್ಮ, ಸಂದಕ್ಕಿದ್ದೀನಿ. ಯಾಕೆ ಮೊನ್ನೆ ತಾನೇ ಮಾತಾಡ್ಸ್ಕೊಂಡು ಹೋದೆ, ಇವಾಗ ಮತ್ತೆ ಕೇಳ್ತಾ ಇದೀಯಾ? ಯಾಕೆ ಇಲ್ಲ ಕಣವ, ಸುಮ್ಕೆ ನೀನು ಯಾಕೆ ಕೇಳ್ದೆ. ಸರಿ ಕುಂತ್ಕೊಳ್ಳಮ್ಮ, ಕಾಪಿ ತಕೊಬಿಟ್ಟು ಬರ್ತೀನಿ. ಒಳಿ ಅಂದ್ರು ಎತ್ತೋದ್ರು? ಅಯ್ಯೋ ಅದೆಲ್ಲ ಆಮೇಕಿಂದ ಹೇಳ್ತೀನಿ, ನೀನು ಕುಂತ್ಕ. ಅಲ್ಲ, ಈ ಮನೆಯಾಗ ದೆಯ್ಯದ ಕಟ ಇಕ್ಕೊಂಡು ಇವಳು ಏನೂ ಆಗೇ ಇಲ್ಲ ನಂಗೆ ಆರಾಮಾಗೋಳಲ್ಲಪ್ಪ. ನನಗಂತೂ ಒಂದೂ ಅರ್ಥ ಆಯ್ತಿಲ್ಲ. ಸದ್ಯ ಏನೂ ಆಗಿಲ್ವಲ್ಲ ನನ್ನ ಮಗಳಿಗೆ, ಅಷ್ಟೇ ಸಾಕು. ಕಾಪಿ ಕುಡಿಯಮ್ಮ. ಮಗಳೇ, ಈ ರಾತ್ರಿ ಎಲ್ಲ ಸಂದಕ್ಕೆ ಮನಿಕಂತೀರಾ? ಏನು ತೊಂದರೆ ಇಲ್ವಾ ನಿಂಗೆ? ಸಂದಕ್ಕೆ ಮನಿಕಂತೀರಾ ತಾನೇ? ಹೂ ಕಣಮ್ಮ, ನಾನು ಊಟದಾಗಿಂದ ಇಲ್ಲೇ ನೀ ಆಡಿ ಬೆಳೆದಿರ ಮನೆ, ಇನ್ನೇ ನಿದ್ದೆ ಬರ್ದಿದಂಗಿರ್ತದೆ. ಸಂದಕ್ಕೆ ಐತಲ್ಲ, ನಾನು ನನ್ನ ಗಂಡ ಈ ಮನೆಯಾಗೆ ಆರಾಮಾಗಿ ಸುಖವಾಗಿದ್ದೀವಿ ಕಣಮ್ಮ. ಈ ಮನೆಗೆ ಬಂದ್ಮೇಲೆ ನಮಗಂತೂ ಅದೃಷ್ಟವೋ ಅದೃಷ್ಟ ಬಂದ್ಬಿಟ್ಟೈತೆ. ನನ್ನ ಗಂಡನ್ನು ಇವಾಗ ವ್ಯಾಪಾರ ಶುರು ಮಾಡ್ಕೊಬಿಟ್ಟವನ, ಬೆಲ್ಲದ ವ್ಯಾಪಾರ ಅದು ಇದು ಅಂತ ಹೇಳ್ಬಿಟ್ಟು ಈಗ ಅವರು ಸಂದಾಗ ತುಡಿತಾವ್ರ. ಈ ಮನೆ ಅಂತೂ ನಮಗೆ ಅದೃಷ್ಟನೇ ತಗೊಬಂದ್ಬಿಡ್ತು. ಅಷ್ಟೇ ಅಲ್ಲ ಕಣಮ್ಮ, ನಾನು ಇವಾಗ 3 ತಿಂಗಳು. ಮಗಳೇ, 3 ತಿಂಗಳು ಬಸ್ರಿ ಆಗ್ಲೇನೆ? ಹೂ ಕಣಮ್ಮ, 3 ತಿಂಗಳು ಬಸ್ರಿ ಇವಾಗ. ನನ್ನ ಗಂಡ ಅದಕ್ಕೆ ಏನು ಕ್ಯಾಮೆ ಮಾಡಬೇಡ, ಮನೆಗೆ ನೀ ಇರು ಅಂತ ಹೇಳ್ಬಿಡು. ಪಾಪ ಎಂಥ ಸಂದಕ್ಕೆ ನೋಡ್ಕೊಂತವ್ರು ಗೊತ್ತೇನಮ್ಮ. ಅಂಥ ಗಂಡನ ಪಡಿಯಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೋಗ್ಬಿಟ್ಟು ಕ್ಯಾಮೆ ಗೀಮೆ ಅಂತ ಹೇಳ್ಬಿಟ್ಟು ಎಲ್ಲನೂ ಮಾಡ್ಕೊಂಬಿಟ್ಟು ಬರ್ತಾರೆ ಕಣಮ್ಮ. ಎಷ್ಟು ಕ್ಯಾಮೆ ಮಾಡ್ಬಿಟ್ಟು ಬರ್ತಾರೆ ಗೊತ್ತಾ, ದುಡ್ಡು ಸಂದಕ್ಕೆ ಸಿಗ್ತೈತೆ. ನನಗಂತೂ ಈ ಮನೆಗೆ ಸಾಲ ತಗೊಂಡ್ವಲ್ಲ, ಆ ಸಾಲದ್ದೆಲ್ಲನೂ ಇನ್ನೇನು ಒಂದು 2 ತಿಂಗಳಿಗೆ ನೀವು ಸಾಕ್ಬಿಡ್ತೀವಿ ನಾವಂತೂ. ಮಗಳೇ, ಎಂಥ ಸಿಹಿ ಸುದ್ದಿ ಹೇಳ್ಬಿಟ್ಟೆ ಕಣವ, ಎಂಥ ಸಿಹಿ ಸುದ್ದಿ ಹೇಳ್ಬಿಟ್ಟೆ. ಅದು ಸರಿ, ಈ ಮನೆಗೆ ದೆಯ್ಯ ಗಿಯ್ಯ ಕಾಟ ಕೊಡ್ತಿರೋದು ಅದು ಇದು ಏನು ಇಲ್ವಾ? ಅಂದರೆ ದೆಯ್ಯ ರಾತ್ರಿ ಹೊತ್ನಾಗ ಬಂದ್ಬಿಟ್ಟು ಸಾಯಿಸ್ತೀನಿ ಅನ್ನೋದು, ರಕ್ತ ಕುಡಿತೀನಿ ಅನ್ನೋದು ಅಂತ ತೊಂದರೆ ಏನಿಲ್ಲ ತಾನೇ? ಇದೇನಮ್ಮ ಹಿಂಗೆ ಕೇಳ್ತೀಯಾ? ಮನೆ ಒಳಗಡೆ ದೆಯ್ಯನಂತೆ ದೆಯ್ಯ. ಇದು ಯಾಕೆ ಹಿಂಗೆ ಹೇಳ್ತಿದ್ಯಾ? ನಮ್ಮ ಮನೆಗೆ ದೆಯ್ಯ ಎಲ್ಲಿಂದ ಬರ್ತವೆ? ಹಂಗಾರೆ ನಿಮಗೆ ದೆಯ್ಯದ ಕಟ ಏನು ಇಲ್ವಾ ಮನೆಯಾಗೆ? ಇಲ್ಲ ಕಣಮ್ಮ, ಇದು ಯಾಕೆ ಹಿಂಗೆ ಕೇಳ್ತಿದ್ಯಾ? ನನಗಂತೂ ಯಾಕೆ ಹೇಳ್ತೀಯ ಅಂತಾನೆ ಗೊತ್ತಾಯ್ತಿಲ್ಲಪ್ಪ. ಅಲ್ಲ, ನಾವೀ ಮನೆಯಾಗಿದ್ದಾಗ 1 ವಾರ 15 ದಿನ ದೆಯ್ಯ ಕಾಟ ಕೊಡ್ತು ಅಂತ ಹೇಳಿದ್ರೆ, ಯಪ್ಪ ಶಿವನೇ ಯಾ ಪಟಿ ಕಾಟ ಕೊಡ್ತು ಗೊತ್ತಾ? ಅಯ್ಯೋಯ್ಯೋಯ್ಯೋ, ನಮ್ಮನ್ನು ಸಾಯ್ಸಕ್ಕೆ ಬರೋದು, ನಿಮ್ಮ ರಕ್ತ ಕುಡಿತೀನಿ ಅನ್ನೋದು. ಹಂಗೇನಿಯಾ ಈ ಮನೆ ಕೊಂಡ್ಕೊಳಕ್ಕೆ ಬಂದ್ರಲ್ಲ, ಅವ್ರನ್ನೆಲ್ಲನೂ ಒದ್ದೋಡಿಸ್ಬಿಡ್ತು. ಅಯ್ಯೋ ಶಿವನೇ, ನಾವೇನು ಒಂದು ಕಾಟ ನೋಡ್ಬಿಟ್ಟಿದ್ವೇನವ. ಆದರೆ ನಿಮ್ಗೇನು ಆಗಿಲ್ವಲ್ಲ, ಅದಕ್ಕೆ ನಾನು ಮೆಚ್ಕೋಬೇಕು. ಎದ್ದಳಮ್ಮ, ಯಾಕೆ ಎದ್ದಳಮ್ಮ? ಯಾಕೆ ಮಗಳೇ, ಇನ್ನು ಕಾಪಿನೂ ಕುಡ್ದಿಲ್ಲ, ಏನೂ ಕುಡ್ದಿಲ್ಲ? ಈಗ ನಾನು ಎದ್ದೋಳು ಅಂತ ಹೇಳಿದ್ನಲ್ಲ, ಎದ್ದೋಳು ಯಾಕೆ? ಯಾಕೆ ಮಗಳೇ, ಯಾಕೆ? ನೀನು ಒಬ್ಳು ತಾಯಿನ? ಯಾವ್ದಾದ್ರು ತಾಯಿ ದೆಯ್ಯ ಐತೆ ಮನೆಯಾಗೆ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಯಾರಾದ್ರೂ ತಾಯಿ ಬಂದ್ಬಿಟ್ಟು ಹಿಂಗೆ ಮಗಳಿಗೇನಿಯ ಮನೆ ಮಾರ್ಬಿಟ್ಟು ಮಗಳನ್ನೇನಿಯ ದೆಯ್ಯದ ಮನೆಗೆ ಮನೆ ಕಳಂಗ್ ಮಾಡ್ತಾರ? ನಿನ್ನಂತ ತಾಯಿನ ನಾನು ಪ್ರಪಂಚದಾಗೇನಿಯ ನೋಡಿಲ್ಲ. ಅದಕ್ಕೇನೇನಿಯ ನೀನು ಎಲ್ಲ ಉಗ್ತು ದೂರ ಇಕ್ಕಿರೋದು. ನಿನಗೇನು ಅನ್ಸಕ್ಕಿಲ್ವೇನಮ್ಮ? ನಿನಗೆ ಒಂದು ಚೂರುನುವೆ ಏನು ಅನ್ಸಕ್ಕಿಲ್ವಾ ನಿನಗೆ? ನನಗಂತೂ ನಿನ್ನ ಮಕ ನೋಡಕ್ಕೆ ನಾಚಿಕೆ ಆಯ್ತದೆ. ನಿನ್ನ ಮಕಕ್ಕೆ ಇಷ್ಟು ಮಗಳು ಭಾಳ ಹಾಳಾಗೋದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ನನ್ನ ಈ ದೆಯ್ಯ ಕಾಟ ಕೊಡ್ತಾ ಇತ್ತು, ಮಾರಕ್ಕೆ ಹೋದೆ ಅಂತ ಬೇರೆ ಹೇಳ್ತಾ ಇದೆಯಲ್ಲ. ಅಂದ್ರೆ ನಿನಗೆ ಮಗಳು ಅಳಿಯ ಸತ್ರು ಸಾಯ್ಲಿ ಅಂತ ಹೇಳ್ಬಿಟ್ಟಿನು ಈ ಮನೆಯ ನಮಗೆ ಮಾರ್ದ? ಅಯ್ಯೋ ಮಗಳೇ, ಏನಿಲ್ಲ ಮಗಳೇ, ಹಂಗೇನಿಲ್ಲ ಕಣ್ ಮಗಳೇ. ಅದು ನಿಮ್ಮ ಅತ್ತಿಗೆನೆಯ ಏನಾಗಕ್ಕಿಲ್ಲ, ಕೊಡ್ರಿ, ನಿಮ್ಮ ಅಳಿಯಂಗೂ ಸರಿಯಾಗಿ ಬುದ್ಧಿ ಬರ್ತದೆ, ಆವಾಗ ದುಡ್ಡು ಕೊಟ್ಟು ಕೊಂಡ್ಕೊಂತಾನಲ್ಲ ಅವನೇ ಏನೋ ಮಾಡ್ಕೊಂತಾನೆ ಅಂತ ಹೇಳಿದ್ಲು. ಮುಚ್ಚಮ್ಮ ಬಾಯಿ. ಇಷ್ಟು ದಿನ ನಾನು ಏನೋ ಅನ್ಕೊಂಡಿದ್ದೆ ನಿನ್ನ, ಏನೋ ಬಿಡು, ಹಂಗೆ ಹಿಂಗೆ ನಮ್ಮ ಅಮ್ಮ ಅಲ್ವಾ, ಎತ್ತು ತಾಯಿ ಅಲ್ವಾ ಅಂತ ಹೇಳ್ಬಿಟ್ಟು ನೀನು ನನ್ನ ಗಂಡನ ದೂರ ಮಾಡ್ದಾಗೇನೆ ನೀ ಅನ್ಕೋಬೇಕಿತ್ತನು. ಆದರೂ ಪರವಾಗಿಲ್ಲ, ಎತ್ತು ತಾಯಿ ಅಲ್ವಾ ಅಂತ ಹೇಳ್ಬಿಟ್ಟು ನಾನಂತೂ ಸುಮ್ಕೆ ಇದ್ದೆ. ಆದ್ರೆ ಯಾವತ್ತು ನೀನು ಅಳಿಯ ಮಗಳನ್ನೇನಿಯ ಸತ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಮನೆ ಮಾರ್ದು ಆವಾಗೇನಿಯ ನನಗೆ ಗೊತ್ತಾಯ್ತು. ನಡಿ, ಎದ್ದು ನಡಿ. ಇನ್ನೊಂದು ಕಿತ್ತ ನಮ್ಮ ಮನೆ ತಕ್ಕೇನ ಹೆಜ್ಜೆ ಕಾಲು ಇಕ್ಕದೆ ಅಂದ್ರೂ ನಾನೇ ಸುಮ್ಕಿರಕ್ಕಿಲ್ಲ.
ಯಾ ಪಾಟಿ ಆಸೆಗಿದ್ನ ನಾನಂತೂನುವೆ ನಾನು ಹೆಂಗೋ ಬಸ್ರಿ ನಮ್ಮ ಅಮ್ಮನ ಕರೆಸ್ಕೊಂಬಿಟ್ಟು ಹೆಂಗೋನುವೆ ಇಲ್ಲೇ ಇದ್ ಬಿಡಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದೀನಿ. ನೀನೊಂಥರ ವಿಷಕನ್ಯೆ ಇದ್ದಂಗೆ. ನೀನಂತೂ ನಮ್ಮ ಮನೆಗೆ ಎಡಗಾಲ ಹೆಜ್ಜೆನೂ ಇಕ್ಬೇಡ. ನನ್ನ ಕಷ್ಟವೋ ಸುಖವೋ ನಾನು ಹೆಂಗೋ ನನ್ನ ಜೀವನ ನಾನು ಮಾಡ್ಕೊಂತೀನಿ. ಹೋಗಿ ಇಲ್ಲಿಂದ ನಿನ್ನ ಮಕ ತೋರಿಸ್ಬೇಡ. ಅಯ್ಯೋ ಮಗಳೇ ಹಂಗಲ್ಲ ಕಣ್ಮಗಳೇ, ಹಂಗಲ್ಲ. ಅದು ಇಲ್ಲ ಇದು ಇಲ್ಲ. ಒಂದಿನ ನಿನಗೆ ಗೊತ್ತಾಯ್ತದೆ ಯಾರು ಒಳ್ಳೆರು ಯಾರು ಕೆಟ್ಟರು ಅಂತ ಹೇಳ್ಬಿಟ್ಟು ಅವತ್ತು ಏನಾಯ್ತದ ನಿನ್ ಬಾಳು ಅಂತ ಹೇಳ್ಬಿಟ್ಟು ನೋಡಿ ಬಂತೆ ತಗ. ಹೋಗು ಆರಾಮಾಗಿರೋಗು. ಅವಳು ಮಮತಿ ಜೊತೆ ಇದೆಯಲ್ಲ, ಅವಳು ನಾಳೆ ಇಕ್ತಾಳೆ ನಿನ್ಗೆ. ಅವಳ ಜೊತೆ ನೀನು ಬೀದಿಗೆ ಬತ್ತೀಯಲ್ಲ, ಆವಾಗ ಗೊತ್ತಾಯ್ತದೆ. ಹೋಗು ಈಚೆ ಕಡೆಗೆ. ಅವಳು ಹೇಳಿದ್ಲಂತೆ, ಈ ಅಮ್ಮ ಕೇಳ್ತಂತೆ. ಮಗಳೇ ತೆಪ್ಪು ತಿಳ್ಕೊಬೇಡ ಕಣ್ಮಗಳೇ. ತಿಳ್ಕೊಳ್ಳೋದೆ ನಾನು, ತೆಪ್ಪೆ ತಿಳ್ಕೊಳ್ಳೋದು ನಾನು. ಹೇಳಿದ್ನಲ್ಲಮ್ಮ, ಇನ್ನೊಂದು ಕಿತ ನಮ್ಮ ಅಂತಕ್ ಬರುಕ್ ಕುಡ್ದು ಅಂತ ಹೇಳ್ಬಿಟ್ಟು ಹೋಗು, ಹೊರಟೋಗು. ದೆಯ್ಯದ ಮನೆ ಅಣ್ಣ, ದೆಯ್ಯದ ಮನೆ. ನಿಮ್ ಬಾಳಿಗೆ ಇಷ್ಟು ಮಗಳು ಅನ್ನೋದು ನೋಡಿದಂಗೆ ದೆಯ್ಯದ ಮನೆ ಅಂತ ಕೊಟ್ಬಿಡ್ತಂತೆ. ಈಗ ನಾನು ಬಸ್ರಿ ಬೇರೆ, ಈಗ ಎದ್ರಕಂಡು ಸಾಯ್ಬೇಕು ನಾನಂತೂನುವೆ. ಸದ್ಯ ನನಗಂತೂ ಯಾವ ದೆಯ್ಯನೂ ಕಾಣಿಸ್ಕೊಂಡಿಲ್ಲ, ಎಂಥದ್ದು ಕಾಣಿಸ್ಕೊಂಡಿಲ್ಲ. ಸುಖವಾಗಿವ್ನಿ. ಸಾಕು, ಹೋಗಿರ್ಲಿಂದ. ಇನ್ನೊಂದ್ಕಿತ ನಿನ್ನ ಮಕ್ಕ ಮಾರೇ ತೋರಿಸ್ಬೇಡ ನನಗೆ. ಯಾವ ಹೆಣ್ಮಕ್ಳು ಏನು ಕತೆಯೋ. ನನ್ನ ಸೊಸೆ ಬಿಟ್ರೆ ಯಾರು ಆಗೋಕ್ಕಿಲ್ಲ ನನಗಂತೂ. ನಾನು ಏನು ಮಾಡಿದ್ರು ಅತ್ತೆ 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 ಅಂತ ಹಿಂದಿಂದನೇ ಬತ್ತಿತ್ತಾಳೆ. ನಾನೇನಂತ ಮಾಡಬಾರ್ದು ಕೆಲಸ ಮಾಡಿದೆ. ನಾನು ಇವಳಿಗೆ ಏನಾಯಿತು ಅಂತ ನೋಡ್ಕೊಬರಕ್ಕೆ ಬಂದಲ್ಲ, ಅದೇ ನನಗೆ ದೊಡ್ಡ ತೆಪ್ಪಾಯ್ತು. ನಾನು ಬರದಾಗಿತ್ತು ನಾನಂತೂ ಇವಳು ಮನೆಗೆ. ಏನೋ ಮಗಳು ಅಂತ ಹೇಳ್ಬಿಟ್ಟು ಬಂದಲ್ಲ, ಅದೇ ತೆಪ್ಪು. ದೇವ್ದ ಕೈಯಾಗ ಸತ್ರುನುವೆ ಒಂದಿಡಿ ಮಣ್ಣಾಕಕ್ಕೂ ಬರ್ಕೊಡ್ದು ನೀನು. ಹೋಗು ಸುಮ್ಕೆನೆಯ. ಸಾಯ್ಸಕ್ಕೆ ಅಂತಾನೆ ಬಿಟ್ಟಿದೀಯಲ್ಲ ಮನೆಗೆ. ಹೋಗು, ಸತ್ರುನುವೆ ನನ್ನ ಮಕ್ಕ ನೋಡಕ್ ಬರ್ಬೇಡ ನೀನು. ನನ್ಗಂತೂ ಸಿಗೋರಲ್ಲ ಇಂಥರ ನೀನಿಯ. ನನ್ನ ಬಾಳ್ಗೆ ಇಷ್ಟು. ಲೇ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಬಿಟ್ಟು ಬಂದ? ಹ್ಞೂ ರೀ, ಎಲ್ರಿಗೂ ಬೇಕಾದವ್ರಿಗೆಲ್ಲ ಕೊಟ್ಬಿಟ್ಟು ಬಂದಿದ್ದೀನಿ. ಅದೇ ನನ್ನ ತವ್ರ ಮನೆಗೊಂದು ಕೊಡ್ಲಿಲ್ಲ ಅಷ್ಟೇ. ಏನಿಯ ಮುನಿಸ್ಕೊಬಿಟ್ಟವ್ರಲ್ಲಪ್ಪ ನನ್ನ ಮ್ಯಾಲೆ. ಮುನಿಸ್ಕೊಬಿಟ್ಟವ್ರೆ, ನಾನು ಎಲ್ಲಿಂದ ಕೊಡ್ಲಿ ಹೇಳು? ಮುನಿಸ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಏನು ಗೃಹ ಪ್ರವೇಶ ಕರೀದಂಗಿತ್ತೀಯೋ? ನೋಡು, ಸುಮ್ಕೆ ನೀ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಾ. ನಾನು ಹೋಗಕ್ಕಿಲ್ಲ ಕಣಪ್ಪ, ನೀನು ಬಾ. ಸುಮ್ಮನೆ ನೀ ಅವತ್ತು ಎಲ್ಲನೂ ಜಗಳ ಮಾಡ್ಕೊಂಡು ಬಂದ್ಬಿಟ್ಟಿವ್ನಿ. ಈಗ ಮತ್ತೆ ಹೋಗ್ಬಿಟ್ಟು ನಾನು ಕರಿಯಕ್ಕೆ ಹೋದ್ರೆ ಮಾನ ಮರುವುದಿರ್ತದೆ ಅಯ್ಯೋಳು ನನಗೆ. ನಮ್ಮಮ್ಮನೂ ಭಾಳ ಸಹಾಯ ಮಾಡೈತೆ. ಆದ್ರೂ ಸರಿ, ನೀನು ಬಾ, ಹೋಗ್ಬಿಟ್ಟು ಬರನಿ. ಮತ್ತೆ ನಮ್ಮಮ್ಮವ್ರಿಗನ ಇನ್ವಿಟೇಷನ್ ಕೊಡ್ಲಿಲ್ವೋ? ನೋಡ್ರಿ, ನಾನು ಯಾರಿಗೂ ಕೊಡಲಿಲ್ಲ. ನಾನು ಕೊಡೋದೂ ಇಲ್ಲ. ನಂಗೆ ಬೇಕಾಗಿರೋ ಫ್ರೆಂಡ್ಗಳಿಗೆ ಅವ್ರಿಗೆ ಕೊಟ್ಟು ಬಂದಿದ್ದೀನಿ ಅಷ್ಟೇನೇನಿಯ. ಬೇಕಾದ್ರೆ ಹೋಗ್ಬಿಟ್ಟು ನೀನೇನಿಯ ಇನ್ವಿಟೇಷನ್ ಕೊಟ್ಬಿಟ್ಟು ಬಾ ನಿಮ್ಮ ಅಮ್ಮಂಗೆ. ನಾನಂತೂ ಹೋಗೋದು ಇಲ್ಲ, ಕೊಡೋದು ಇಲ್ಲ. ನನ್ನ ಮ್ಯಾಲೆ ಒಳ್ಳೆ ಊರ ಅಂತ ಬಂದ್ಬಿಡ್ತಾರೆ. ಬೇಕಾದ್ರೆ ನೀನು ಕೊಡು, ಇಲ್ಲಾಂದ್ರೆ ಬಿಡು. ನಮ್ಮ ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬಿಡೋಣ. ಸುಮ್ಕೆನೆನಿಯ ಅದು ಇದು ಅಂತ ಹೇಳ್ಬಿಟ್ಟು ಇವ್ರನ್ನೂ ಕರೆ ಜಗಳ ಮಾಡಿಸ್ಕೊಳ್ಳೋದು ಬೇಡ. ಸರಿ ಬಿಡು, ನಾನೇ ಸಾಯಂಕಾಲದಷ್ಟೊತ್ತಿಗೆ ಹೋಗ್ಬಿಟ್ಟು ಹಂಗೆ ಕರೆದ್ಬಿಟ್ಟು ಬರ್ತೀನಿ. ಇವಳು ನನ್ನ ತಂಗಿನ ಕರೆದು ಇಲ್ವೋ? ಅವಳನ್ನ ಕರೆದಿದ್ದೀನಿ ಬಿಡಿ, ಅವಳನ್ನ ಕರೆದಿವ್ನಿ. ಇನ್ನು ನಮ್ಮನೆ ನಿಮ್ಮ ಅಮ್ಮವ್ರನ್ನ ಕರೆದಿಲ್ಲ ಅಷ್ಟೇ ನೀನಿಯ. ಸರಿ ತಗ, ಸಾಯಂಕಾಲ ಹೋಗ್ಬಿಟ್ಟು ಕರೆದ್ಬಿಟ್ಟು ಬರೋಣ. ಒಳಗಡೆ ಏನೇ ಕೆಲಸ ಐತೆ ನೋಡ್ಬೇಕಿತ್ತು. ಏನು ಕ್ಯಾಮೆ ಇಲ್ಲ ಹೇಳಿ, ಎಲ್ಲನೂ ಮುಗಿತಾ ಬಂದೈತೆ. ಎಲ್ಲ ಕ್ಲೀನೆಲ್ಲ ಮಾಡ್ಬಿಟ್ಟು ಏನೇನು ಬೇಕೋ ಎಲ್ಲ ಬೇಕಲ್ಲ ಹೊಸಿ ಜೋಡಿಸ್ಬಿಟ್ಟಿವ್ನಿ. ಇನ್ನೇನು ಗೃಹ ಪ್ರವೇಶ ಆಗಿದ ತಕ್ಷಣ ಈ ಮನೆಯಾಗೇನೇ ಇರಬೇಕಲ್ವಾ? ಹೆಂಗನೂ ಆಯ್ತದೆ. ನಿನ್ನ ತಂಗಿನೂ ಹೆಂಗೋ ಇವಾಗ ಮನೆ ತಗೊಬಿಟ್ಟವಳಂತೆ. ನಿಮ್ಮ ಅಮ್ಮನೇನೆಯ ಬರ್ಕೊಟ್ಟೈತದ 3 ಲಕ್ಷ ರೂಪಾಯಿ ಇಸ್ಕೊಂಡು. ಅವ್ರು ಅಲ್ಲೇನೇ ಇರೋದು. ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಇನ್ನೇನು ಇದಿಲ್ಲ ಬಿಡು, ಇನ್ನು ಯಾರ್ದು ತಾಪತ್ರ ಇಲ್ಲ. ನಿಮ್ಮ ಅಣ್ಣರೂ ಪಾಯ ಬೇರೆ ಹಾಕ್ತಾವ್ರಂತೆ. ಗೊತ್ತಾಯ್ತು, ನೋಡಿದೆ. ದೊಡ್ಡದಾಗಿರಣಿ ಆಗ್ತಾವ ನಮ್ಮ ಮನೆಗಿನ ದೊಡ್ಡದಾಗಿರಣಿಯ. ಹೆಂಗೋ ಸಂದಕ್ಕಿರ್ಲಿ ಬಿಡು. ನಮ್ಮ ಅಣ್ಣ ಅಂತೂ ನಮ್ಮ ಒತ್ತಿಗೆ ಕೈಯಾಗಿ ಎಣಗಿ ಎಣಗ್ಬಿಟ್ಟ. ಇವಾಗ ನಾ ಸುಖವಾಗಿ ಸಂತೋಷವಾಗಿರ್ಲಿ ಅಷ್ಟೇನಿಯ. ನೋಡಿ, ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ದೀನಿ. ಎಲ್ಲವೂ ಕ್ಲೀನ್ ಮಾಡ್ಬಿಟ್ಟಿವ್ನಿ. ಇನ್ನೇನಿದ್ರು ಅದೇ ಏನಾದ್ರೂ ಒಂಚೂರು ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡ್ಬಿಟ್ಟು ಅವತ್ತು ಮುಗೀತದೆ. ಇನ್ನೇನು ಸುಣ್ಣ ಬಣ್ಣ ಎಲ್ಲನೂ ಇನ್ನೆಲ್ಲ ಬೋಲ್ದಿದೆಯಲ್ಲ ಮುಗ್ದೈತಲ್ಲ, ಇನ್ನೇನೈತೆ. ಸರಿ ಬಿಡು, ಆಯ್ತು. ಹಂಗಾರೆ ಹೋಗ್ಬಿಟ್ಟು ಸಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಒಂಚೂರು ಏನೇನು ಬೇಕೋ ಎಲ್ಲನೂ ತಗೊಬಿಟ್ಟು ಬರ್ತೀನಿ. ನೋಡ್ಕ ಮನೆ ತಗೋ ಸೀರೆ ಕ್ಲೀನ್ ಮಾಡೋದಿದ್ರೆ ಮಾಡಿ ಸಂಜೆ ಅಷ್ಟೊತ್ತಿಗೆ ರೆಡಿಯಾಗಿರು. ಹೋಗ್ಬಿಟ್ಟು ನಿಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ಟು ಇನ್ವಿಟೇಷನ್ ಕೊಟ್ಬಿಟ್ಟು ಬರನಿ. ಸರಿ ಆಯಿತು. ಈ ಗಂಡಸರು ಹೆಂಗೆ ಅಂದರೆ ಅವ್ರ ಅಮ್ಮ ಚಪ್ಪಲಿ ತಗೊಂಡು ನೋಡಿದ್ರು ಅಯ್ಯೋ ಅವ್ರ ಮನೆಯವ್ರನ್ನ ಮಾತ್ರ ಬಿಟ್ಕೊಡಕ್ಕಿಲ್ಲ. ಹೋದೇ ಹೋಗ್ಲಿ ಬಿಡು, ಅಮ್ಮನೇ ಅಲ್ವಾ. ನಾನು ಹೋಗ್ಬಿಟ್ಟು ಸಂಜೆ ಹೋಗ್ಬಿಟ್ಟು ನಮ್ಮ ಅಮ್ಮವ್ರನ್ನ ಕರೆದ್ಬಿಟ್ಟು ಬರ್ಬೇಕಪ್ಪ. ಮೋಸ ಪೊದ್ದು ಡಾರ್ಲಿಂಗ್, ಮೋಸ ಅಂದ್ರೆ ದೊಡ್ಡ ಮೋಸ. ಓ ದಯ್ಯ, ನೀನಾ? ನಾನು ನಿನ್ನ ಹತ್ರ ಮಾತಾಡಕ್ಕಿಲ್ಲ, ನೀನು ನನ್ನ ಹತ್ರ ಮಾತಾಡ್ಬೇಡ. ಇದ್ಯಾಕೆ ಆ ಕಡೆ ಮಕ್ಕೈ ತಿರ್ಕೊಂಡು ನೋಡ್ತಿದ್ಯಲ್ಲ, ಈ ಕಡೆ ನೋಡುವ. ನಾನು ನೋಡಕ್ಕಿಲ್ಲ. ಅಯ್ಯೋ, ಈಗ ಏನಾಯ್ತು ಅಂತ ಮುನಿಸ್ಕೊಳ್ಳಂತದ್ದು ಯಾರನೇ ಏನು ಅಂದ್ರ? ಇಲ್ಲ. ಮತ್ತೆ ಯಾಕೆ ಮತ್ತೆ ಮುನಿಸ್ಕೊಂಡಿದ್ಯಾ ನೀನು? ನೀನು ಮನೆ ಕಟ್ಟಕ್ಕೆ ಅಂತ ನಾನು ಯಾವ ಪಟ್ಟಿ ಸಹಾಯ ಮಾಡಿವ್ನಿ, ನೀನು ಕೇಳಿದಕ್ಕೆಲ್ಲ ಸಹಾಯ ಮಾಡಿವ್ನಿ.
ನಿನ್ನ ಗಂಡ ಇವಾಗ ಎಲ್ರೂ ಕರ್ದ ಫಂಕ್ಷನ್ಗೆ ಅಂದರೆ ಗೃಹ ಪ್ರವೇಶಕ್ಕೆ ಎಲ್ರೂ ಕರ್ದೇ ರೀ ಅಂತ ಹೇಳ್ತೀಯಲ್ಲ, ಇದು ಮೋಸ ಅಲ್ವಾ? ಇದು ಮೋಸನೇನಿಯ. ನನ್ನನ್ನು ಕರ್ದ ನೀನು? ನನ್ನನ್ನು ಕರ್ದ ಪದ್ದು ಡಾರ್ಲಿಂಗ್? ಅಯ್ಯಯ್ಯಯ್ಯ, ನೀನು ಕರೆದಿದ್ದಂಗಿತ್ತಿನ ಸ್ಪೆಷಲ್ ಇನ್ವೈಟ್ ಮಾಡನಿ ಅಂತ ಹೇಳ್ಬಿಟ್ಟು ಸುಮ್ಕಿದ್ದೆ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಇನ್ನೇನು ನಾಳೆದು ಗೃಹ ಪ್ರವೇಶ ಇಕ್ಕೊಂಡು ಸ್ಪೆಷಲ್ಲಾಗಿ ಇನ್ವೈಟ್ ಮಾಡ್ತೀಯ ನೀನು? ಬೇಡ ಬಿಡು, ನಾನು ಬರೋದೇ ಇಲ್ಲ, ಇನ್ನು ಹೊಂಟೋಯ್ತೀನಿ ನಾನು. ಏ ಎಲ್ಲೂ ಹೋಗ್ಬೇಡ, ನೀನು ಇರೋದಕ್ಕೆ ಇವತ್ತು ನಾನು ಹಿಂಗೆ ಸಂದಕ್ಕಿರೋದು. ನೀನು ಇಲ್ಲ ಅಂದ್ಬಿಟ್ಟಿದ್ರೆ ನಾನು ಹೆಂಗೆಂಗೋ ಹೋಗ್ಬಿಡ್ತಿದ್ದೆ. ಅಲ್ಲ, ನಿನ್ನನ್ನು ಕರೆಯೋಣ ಅಂತ ಅನ್ಕೊಂಡೆ, ನಿಜ ಕರಿತಿದ್ದೆ, ನಿಜ ಬಂದು ಕರಿತಾ ಇದ್ದೆ. ನಿನ್ನ ನನ್ನ ಮೇಲೆ ನಂಬಿಕೆ ಇಲ್ವಾ? ಐತೆ. ಮೊದಲನೇ ಇನ್ವಿಟೇಷನ್ ನನಗೆ ಕೊಡ್ತೀಯ ಅಂತ ಅನ್ಕೊಂಡೆ, ನೀನು ನನಗೆ ಕೊಡಲೇ ಇಲ್ಲ ನೋಡು. ನೋಡುವ, ಗೃಹ ಪ್ರವೇಶಕ್ಕೆ ಯಾರನ್ನು ಕರೆಯೋದು? ಹೊರಗಿನವ್ರನ್ನ ಕರೆಯೋದು. ನಿನ್ನ ಮನೆಯವನೇ ಅಲ್ವಾ? ನಿನ್ನ ಮನೆಯವನೇ ಆದ್ಮೇಲೆ ನೀನು ತಾನೇ ಹೆಂಗೆ ಕರಲಿ ನನ್ನ ಗೃಹ ಪ್ರವೇಶಕ್ಕೆ ಹೇಳು? ನಿನ್ನ ಮನೆನೇ. ಇವಾಗ ನಾನೇ ಕರ್ಕೊಳಕಾಯ್ತದ ಗೃಹ ಪ್ರವೇಶಕ್ಕೆ? ನಿಂದೆ ನಿನಗೆ ಈ ಮನೆ ಅಂತ ಅಂದಮೇಲೆ ನಾನು ಯಾಕೆ ನಿನ್ನನ್ನು ಕರಿಬೇಕು ಹೇಳು? ಹೂನಲ್ವ ಪದ್ದು ಡಾರ್ಲಿಂಗ್, ಒಳ್ಳೆ ಸಮಯಕ್ಕೆ ಸಂದಾಗಿ ನೆನಪಿಸ್ಬಿಟ್ಟೆ ನೀನಂತೂ ನನವೇ. ಮತ್ತೆ ನಾನು ಅಂದ್ರೆ ಸುಮ್ಕೆನಾ? ಮತ್ತೆ ನೀನೇನು ಕರಿಬೇಡ ಗೃಹ ಪ್ರವೇಶಕ್ಕೆ, ಇದು ನನ್ನ ಮನೆನೇ ಅಲ್ವಾ? ನಮ್ಮ ಮನೆಯವ್ರನ್ನ ಯಾರು ಕರೀತಾರೆ ಗೃಹ ಪ್ರವೇಶಕ್ಕೆ? ಸರಿ ಪದ್ದು ಡಾರ್ಲಿಂಗ್, ಏನನ್ನ ಕ್ಯಾಮೆ ಇದ್ರೆ ಏಳು ಮಾಡ್ತೀನಿ. ಸದ್ಯಕ್ಕೆ ಏನು ಬೇಡ, ಆರಾಮಾಗಿರೋ. ನಾನು ಎಲ್ಲ ತಯಾರಿನೂ ಮಾಡ್ಕೊತೀನಿ. ಸರಿ ಪದ್ದು ಡಾರ್ಲಿಂಗ್, ಬೇಕಾದ ಕರಿ, ಬರ್ತೀನಿ. ಸರಿ ಸರಿ ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು ಅನ್ನೋದು ಬಿಟ್ಬಿಟ್ಟು ಲವ್ ಯು ಅಂತ ಹೇಳೋದು ಕಲ್ತ್ಕ ಇನ್ನು ಮ್ಯಾಲಾದ್ರೂ. ಏ ಹೋಗತ್ತ ಸುಮ್ಕೆ.